ವಿ ಸ್ಟಾರ್ ಪ್ಲಸ್ಸಿನ ಸರ್ ತಮ್ಮ ಹೆಸರು ಮತ್ತೆ ನಿಮ್ಮ ಸರ್ ತಮ್ಮ ಹೆಸರು ಮತ್ತೆ ಏನ್ ಸಮಸ್ಯೆ ಇತ್ತು ಇವತ್ತು ನಮ್ಮ ವಿ ಸ್ಟಾರ್ ಪ್ಲಸ್ ಕಂಪನಿಯ ಪ್ರಾಡಕ್ಟ್ ನ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ ಏನ್ ರಿಸಲ್ಟ್ ಬಂದಿದೆ ಅದು ಸ್ವಲ್ಪ ಶೇರ್ ಮಾಡಿ ಸರ್. ನನ್ನ ಹೆಸರು ರಾಮಲಿಂಗಯ್ಯ ಅಂತ. ನನಗೆ ಕಿಡ್ನಿ 14 ಲಾಸ್ ಆಗ್ತಾ ಇತ್ತು. ಒಂದು ತಿಂಗಳಿಂದ ಈ ಪ್ರಾಡಕ್ಟು ತಗೊಳ್ಳಾಗಿ ನನಗೆ 4 ಇದ್ದದ್ದು 2.7ಗೆ ಕಡಿಮೆ ಆಗಿದೆ. ಕ್ರಿಯೇಟಿನ್ ಜಾಸ್ತಿ ಇತ್ತು, ಇವತ್ತು ಕಡಿಮೆ ಆಗಿದೆ. ಸೊ ಸುಮಾರು ಶುಗರು BP ಎಷ್ಟು ವರ್ಷದಿಂದ ನೀವು ಇಂಗ್ಲಿಷ್ ಮೆಡಿಸಿನ್ 21 ವರ್ಷದಿಂದ ಶುಗರು BP ಟ್ಯಾಬ್ಲೆಟ್ಸ್ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಇವತ್ತು ಸರಿ ಇನ್ಸುಲಿನ್ ತಗೊಳ್ತಾ ಇದ್ರು, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು. ಪ್ರತಿದಿನ ಇವರ ಒಂದು ಊಟದ ಪದ್ಧತಿ ಏನಪ್ಪಾ ಅಂದ್ರೆ ಮೆಡಿಸಿನ್ ಆಗ್ಬಿಟ್ಟಿತ್ತು, ಇಂಗ್ಲಿಷ್ ಮೆಡಿಸಿನ್. ಸೊ ಇವತ್ತು ನಮ್ಮ ಆಯುರ್ವೇದ ಪ್ರಾಡಕ್ಟ್ ನ ಯೂಸ್ ಮಾಡಿ ಇವತ್ತು ಅವರ ಒಂದು ಶುಗರ್ ಲೆವೆಲ್ ಇರ್ಬೋದು, ಮತ್ತೆ ಅವ್ರಿಗೆ ಒಂದು ಕ್ರಿಯೇಟಿನ್ ಇರ್ಬೋದು, ಕಿಡ್ನಿ ಫಂಕ್ಷನ್ ಮತ್ತೆ ಹಾರ್ಟ್ ಇದೆಲ್ಲ ಇವತ್ತು ಹೆಲ್ದಿ ಆಗಿದೆ. ಒಂದು ಕಾಲ ತಿಂಗಳಲ್ಲಿ ಇವತ್ತು ಒಂದು ತಿಂಗಳ ಮೇಲೆ 9 ಡೇಸ್ ಏನು ಆಗ್ತಾ ಬಂತು. ಇವತ್ತು ಅವರ ಒಂದು ಹೆಲ್ತ್ ಸೂಪರ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಪ್ರಾಡಕ್ಟ್ ಮತ್ತೆ ಸೆಕೆಂಡ್ ಡೋಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ಪ್ರಾಡಕ್ಟ್ ನ ತಗೊಂಡು ರೆಡಿ ಆಗಿದ್ದಾರೆ ಯೂಸ್ ಮಾಡೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಎವರ್ಗ್ರೀನ್ ಲೀಡರ್ಸ್, ಇವತ್ತು ನಾವು ಇಲ್ಲಿ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಅಲ್ಲಿ ನಾವು ಹಿಂದೆ ಅವರಿಗೆ ನಮ್ಮ ಮೇಡಮ್ ಹೆಸರು ವಿನೋದ ಮೇಡಮ್ ಅವರಿಗೆ ನಮ್ಮ ಶುಗರ್ ಇದೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಕೊಟ್ಟಿದ್ವು. ರಿಯಲಿ ಅವರಿಗೆ 15 ದಿನದಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ಅಂದರೆ, ಅವ್ರು ಗಾರ್ಮೆಂಟ್ಸಿಗೆ ಹೋಗ್ಬೇಕಾದ್ರೆ ಫುಲ್ಲು ಬರೀ ಊಟ ಮಾಡ್ತಾ ಇದ್ದಿಲ್ಲಂತೆ, ಅಂದರೆ ರೈಸ್ ಐಟಮ್ ತಿಂತಾ ಇದ್ದಿಲ್ಲಂತೆ, ಮುದ್ದೆನೇ ತಿನ್ನೋರಂತೆ, ಬರೀ ಅಲ್ಲೇ ಸುಸ್ತಾಗಿ ಗಾರ್ಮೆಂಟ್ಸಲ್ಲಿ ಮಲ್ಗೋರಂತೆ. ತುಂಬ ಈ ಕಡೆ ಕೆಲಸ ಬಿಡೋಕ್ಕೂ ಆಗ್ತಾ ಇದ್ದಿಲ್ಲ, ಹೋಗೋಕ್ಕೂ ಆಗ್ತಾ ಇದ್ದಿಲ್ಲ. ಆ ಥರದ್ದೊಂದು ಸಿಚುವೇಶನಲ್ಲಿ ನಮ್ಮ ಡೈಬೋ ಕಾಪು ಮತ್ತು ಇಮ್ಯುನಿಟಿ ಕಾಪು ಈ 2 ಪ್ರಾಡಕ್ಟನ್ನ ಅವ್ರಿಗೆ ಕೊಟ್ಟು ಜಸ್ಟ್ 15 ಡೇಸ್ ಆಗಿದೆ. ಅವರ ಒಂದು ರಿಸಲ್ಟು ಸ್ನೇಹಿತರೆ ನೀವು ಅವ್ರ ಬಾಯಲ್ಲೇ ಹೇಳಿ ಮೇಡಮ್ ಏನು ಅನಿಸಿದೆ ನಿಮಗೆ? ಎಷ್ಟು ಚೆನ್ನಾಗಿ ಬಂದಿತ್ತೆ ನಮಗೆ, ಜೋರಾಗಿ ಮಾತಾಡಿ. ಒಳ್ಳೆದಾಗಿ ಬಂದಿತ್ತೆ. 15 ದಿವಸ ತಗೊಂಡಿರೋದಕ್ಕೆ ನಮಗೆ ಚೆನ್ನಾಗಿ ಇಂಕ್ರಿಮೆಂಟ್ ಆಗಿದೆ. ಅದಕ್ಕಿಂತ ಮುಂಚೆ ನಿಮಗೆ ಏನೇನು ಆಗ್ತಾ ಇತ್ತು? ಅದ್ರ ಮುಂಚಾಗ್ಲೇ ಕೈಕಾಲೇ ಬರ್ತಿರಲ್ಲ ನಂಗೆ ಕೆಲಸ ಮಾಡೋಕ್ಕೆ, ಎಲ್ಲೋದ್ರೂ ಸುಸ್ತು ಅನ್ಸೋದು. ಇವಾಗ ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ ಹೊರತು ಈ ಬೇಡ ಅನ್ಸಲ್ಲ. ಮಾಡೋಕ್ಕೆ ಇಷ್ಟ ಐತೆ, ತಗೊಳಕ್ಕೂ ಇಷ್ಟ ಐತೆ ಅಷ್ಟೇ. ಮತ್ತೆ 15 ಡೇಸ್ ಹಿಂದೆ ಮೇಡಮ್ ಸ್ನೇಹಿತರೆ ಇವ್ರ ಫೇಸು ಈ ಟೈಪಲ್ಲಿ ಇದ್ದಿಲ್ಲ. ಯಾವ ಥರ ಇವತ್ತು ಗ್ಲೋ ಆಗಿದೆ ಅಂದರೆ ರಿಯಲಿ ನಮ್ಮ ಪ್ರಾಡಕ್ಟಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ನಮ್ಮ MD ಸರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ರಿಯಲಿ ಈ ಒಂದು ಸಂಜೆ ಟೈಮಲ್ಲಿ ಹೇಳ್ತೀವಿ, ನಮ್ಮ MD ಸರ್ ಅವ್ರ ಫ್ಯಾಮ್ಲಿ ತಲಾಂತರಕ್ಕೂ ಆರೋಗ್ಯವಾಗಿರಬೇಕು. ಅವ್ರು ಆರೋಗ್ಯವಾಗಿದ್ದರೆ ನಮ್ಮಂಥ ಲೀಡರ್ಸ್ಗಳಿಗೆ ಎಷ್ಟೋ ಜನಕ್ಕೆ ಆರೋಗ್ಯದ ಬಗ್ಗೆ ಒಂದು ವರ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನನಗೆ ಶುಗರು ಜಾಸ್ತಿ ಇತ್ತು. ಈ ಇಂಗ್ಲೀಷ್ ಮೆಡಿಸಿನ್ ಮಾಡ್ತಾ ಇದ್ದಾಗ ಕಡಿಮೆ ಆಗ್ತಾನೆ ಇರಲಿಲ್ಲ. ಈ ಮೆಡಿಸಿನ್ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ನನಗೆ ಶುಗರ್ ಕಡಿಮೆ ಆಗಿದೆ. ಸೋಲು ಸುಸ್ತು ಎಲ್ಲ ಒಂದು ಸ್ವಲ್ಪ ಸೊಕೆ ಬರೋದು ಎಲ್ಲ ಕಡಿಮೆ ಆಗಿದೆ. ಇನ್ನೊಂದು ಬಾಟ್ಲ ತಗೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಎಷ್ಟಿತ್ತು? ಈಗ ಫಸ್ಟು 250 280 ಹಿಂಗೆಲ್ಲ ಇತ್ತು. ಈಗ 140 130 ಉಂಟು. ತಿಂಡಿ ತಿನ್ಬೇಕಾದ್ರೆ ಮುಂಚೆ 140 ಇತ್ತು, ತಿಂಡಿ ತಿಂದಾದ್ಮೇಲೆ 130 ಬಂದಿದೆ. ಹಾಯ್ ವಿಶಾಲಿಯನ್ಸ್, ಇವತ್ತು ಒಂದು ಒಳ್ಳೆ ವಿಚಾರದ ಜೊತೆಗೆ ಒಂದು ಒಳ್ಳೆ ಸುದ್ದಿ ಜೊತೆಗೆ ನಾವಿವತ್ತು ಬರ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತಂದರೆ, ಇಲ್ಲಿ ಹೊಳೆನರಸೀಪುರ ಭಾಗದಲ್ಲಿ ನಮ್ಮ ಅಲ್ಟಿಮೇಟ್ ರೆಬಲ್ ಟೀಮಿನ ಸಾಗರ್ ಸರ್ ಮತ್ತು ರೇಖಾ ಮೇಡಮ್ ಅವರ ಟೀಮ್ನಲ್ಲಿ ಚಂದ್ರು ಸರ್ ಅಂತ ಅಂದ್ಬಿಟ್ಟು ಹೊಳೆನರಸೀಪುರ ಆ ವ್ಯಕ್ತಿ ಒಬ್ರಿಗೆ ಮುಕ್ತರ್ ಸರ್ ಅಂತ ಅಂದ್ಬಿಟ್ಟು ಅವ್ರಿಗೆ ಏನೋ ಹುಷಾರಿತ್ತಿರಲಿಲ್ಲ, ಅವರಿಗೆ ಪ್ರಾಡಕ್ಟ್ ಕೊಟ್ಟಿದ್ರು. ನಮ್ಮ ವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆಯುರ್ವೇದ ಪದಾರ್ಥಗಳನ್ನ ಕೊಟ್ಟಿದ್ರು. ಅವರು ಯೂಸ್ ಮಾಡಿದ್ದಾರೆ. ಅವ್ರಿಗೆ ಇವತ್ತು ರಿಸಲ್ಟ್ ಯಾವ ರೀತಿ ಇದೆ ಅಂತಂದರೆ ನಿಜವಾಗೂ ಅಲ್ಟಿಮೇಟ್ ಆಗಿದೆ. ತುಂಬ ಮಿರಾಕಲ್ ರಿಸಲ್ಟ್ ಬಂದಿದೆ. ಅದನ್ನು ನಾನು ಹೇಳೋದಿಲ್ಲ, ಅದನ್ನು ಅವ್ರ ಬಾಯಿಂದನೇ ಕೇಳಬೇಕು. ನೀವು ಅವರು ಹೇಳ್ತಾರೆ, ಕೇಳ್ಕೊಳ್ಳಿ ಸರ್. ಹಂಗೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ.
ನಾನು ಫಸ್ಟು ವಿ ಸ್ಟಾರ್ಗೆ ನಮ್ಮ ಸ್ನೇಹಿತರಾದ ಚಂದ್ರು ಮತ್ತು ಸಾಗರ್ ಸರ್, ರೇಖಾ ಮೇಡಮ್ ಬಂದು ನನಗೆ ಅದೊಂದು ಪ್ರಾಡಕ್ಟ್ ಬಗ್ಗೆ ಸಜೆಷನ್ ಕೊಟ್ಟರು. ನಾನು ಬೇಡ ಅಂಥೇಳಿ ನಾನು ಹಿಂದೆ ಸರಿದಿದ್ದೆ. ಇಲ್ಲ ಸರ್ ನೀವು ಯೂಸ್ ಮಾಡಿ ಅಂಥೇಳಿ ನನಗೆ ತುಂಬ ಭರವಸೆ ಕೊಟ್ಟು ನನಗೆ ಇದು ನೀವು ತಗೊಳ್ಳೇಬೇಕು ಅಂಥೇಳಿ ನೀವು ತಗೊಂಡೋಗಿ ಆಮೇಲೆ ನನಗೆ ಪೇಮೆಂಟ್ ಮಾಡಿರಂತೆ ಅಂತಲೂ ಹೇಳಿದರು ನನಗೆ. ನಾನು ಸರಿ ಅಂಥೇಳಿ ತಗೊಂಡು ಬಂದು ನಾನು ಯೂಸ್ ಮಾಡಿದೆ. ಫಸ್ಟು ನಂದು ಶುಗರ್ ಲೆವೆಲ್ ಇದ್ದಿದ್ದು ತಿಂಡಿಗಿಂತ ಮುಂಚೆ 200 to 210ವರೆಗೆ ಇರೋದು. ಆಮೇಲೆ ತಿಂಡಿಗೆ ನಂತರ 350ವರೆಗೆ ಹೋಗೋದು. ನಾನು 1 ತಿಂಗಳು ಯೂಸ್ ಮಾಡಿದ ನಂತರ ಅದು 50 ಕಮ್ಮಿ ಆಯಿತು, 150 ಆಯಿತು, ಮತ್ತು 300 ಆಯಿತು. ಆಮೇಲೆ 2ನೇ ತಿಂಗಳು ತಗೊಂಡೆ ನಾನು, ಆಗ 250ಗೆ ಬಂತು, ಇದು 140ಗೆ ಬಂತು. ಈಗ ಕಂಪ್ಲೀಟಾಗಿ ನಂದು ನಾನ್ ಡಯಾಬಿಟಿಕ್ ಆಗಿದ್ದೀನಿ. ನಾನು ಡಾಕ್ಟ್ರ್ ಹತ್ರನೂ ಸಜೆಷನ್ ಕೇಳಿದಾಗ ನೀವು ಯಾವ ಥರ ಮೆಡಿಸಿನ್ ತಗೋತಿದ್ರಿ, ಏನು ಆಯುರ್ವೇದ ತಗೋತಿದ್ರಿ, ತಗೊಳ್ತಾ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ಟ್ಯಾಬ್ಲೆಟು ನಿಮ್ಗೆ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಥರದ ಟ್ಯಾಬ್ಲೆಟ್ ತಗೊಳ್ಳೋಂಗಿಲ್ಲ. ನೀವು ಸಂಪೂರ್ಣ ನಾನ್ ಡಯಾಬಿಟಿಕ್ ಅಂತ ನಮಗೆ ಈಗ ಆಲ್ರೆಡಿ ಹೇಳಾಗಿದೆ. ನೀವು ಆರಾಮಾಗಿರಿ ಇದ್ದರೆ ನಾನು ಈಗ ಅದು ಅಲ್ಲಿಂದ ಡಾಕ್ಟ್ರ್ ಸಜೆಷನ್ ತಗೊಂಡು ಬಂದಮೇಲೆ ನನಗೆ ಬೇಕಾದಾಗ ನಾನು ಡೈಬೋಕಾಫು ನಾನು ತಗೊಳ್ತಾ ಇದ್ದೀನಿ ಅಷ್ಟೇ. ಈಗ ನಾನು ನಾನ್ ಡಯಾಬಿಟಿಕ್ ಆಗಿದ್ದೀನಿ. ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಸ್ಟಾರಿಯನ್ಸು ಒಂದು ದೇವ್ರ ರೂಪದಲ್ಲಿ ಬಂದು ಆರೋಗ್ಯ ಮತ್ತು ಉದ್ಯೋಗವನ್ನು ಕೊಡ್ತಾ ಇರ್ತಕ್ಕಂಥ ವಿ ಸ್ಟಾರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾವು ಕಮ್ಮಿ ಆಗುತ್ತೆ. ದೇವ್ರಂತ ಬಂದರು ನಮ್ಮ ಅಫ್ಸರ್ ಹಿಂದೂಸ್ತಾನಿ ಸರ್ ಅವ್ರಿಗೆ ಕೋಟಿ ನಮಸ್ಕಾರ ಅಂತ ಹೇಳಬೇಕು. ಈ ಯುಗದಲ್ಲಿ ಆರೋಗ್ಯದ ದೇವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಆರೋಗ್ಯ ಬಂದಾಗಲಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಕೊಡ್ತಕ್ಕಂಥ ದೇವರು. ಸೂಪರ್ ಸರ್. ನಿಮಗೆ ಪ್ರೂಫ್ ಸಮೇತ ಬಂದಿದ್ರಲ್ವಾ? ನಾನು ಪ್ರೂಫ್ ಸಮೇತ ಬಂದಿದ್ದೀನಿ. ಬೇಕಾದ್ರೆ ನೋಡಿ, ನಾನು 15 ಡೇಸ್ ಒಂದ್ಸರಿ ಚೆಕ್ ಮಾಡಿಸ್ತೀನಿ. ನೋಡಿ ನಂದು ಗ್ಲೋಕೋಮೀಟ್ರಲ್ಲಿ ನೀವು ನೋಡ್ಕೋಬೋದು. ಕರೆಕ್ಟಾಗಿ ತೋರಿಸಿ. 99 ಇದೆ. ಇದು ಗ್ಲೋಕೋಮೀಟ್ರಲ್ಲಿ ಇರ್ತಕ್ಕಂಥದ್ದು. ನಾನು ಲ್ಯಾಬಲ್ಲಿ ಚೆಕ್ ಮಾಡಿಸಿದಾಗ 85 ಇದೆ. ಏನು 70 ನಾನ್ ಡಯಾಬಿಟಿಕ್ ಇರಬೇಕು. ನಂದು HbA1c 5.4 ಇದೆ. ನಾನ್ ಡಯಾಬಿಟಿಕ್. ಸೂಪರ್. ಇವಾಗ ಡಾಕ್ಟರ್ ಏನೋ ನಿಮ್ಗೆ ಮಾತ್ರೆ ಮೆಡಿಸಿನ್ ಏನು ತಗೋಬೇಕಂತ ಅಂದ್ಬಿಟ್ಟು ಏನು ಹೇಳಿಲ್ಲ ಸರ್. ನೀವು ಏನಿದ್ರು ನೀವು ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ, ಅಥವಾ ಏನು ಆಯುರ್ವೇದನ ಏನು ಯೂಸ್ ಮಾಡ್ತಾ ಇದ್ರಿ ಅದನ್ನ ತಗೊಂಡು ಅದರಲ್ಲೇ ನೀವು ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ಬಾಡಿನ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೌದಲ್ವಾ ಸರ್? ಈಗ ಹಿಂದಿನ ತರ ಇಲ್ಲ ನೀವು. ಇಲ್ಲ. ಹೌದು, ತುಂಬಾ ನಾರ್ಮಲ್ ಬಂದಿದೆ, ತುಂಬಾ ಚೆನ್ನಾಗಿದ್ದೀರಿ. ಬಾಡಿನ ಒಳ್ಳೆ ತುಂಬಾ ಕಂಟ್ರೋಲ್ ಇಟ್ಟಿದೆ. ಇದಕ್ಕೆ ಕಾರಣ ನಮ್ಮ ಕಂಪನಿಯ ಅವ್ರು ಯೂಸ್ ಮಾಡುವಂತ ಪ್ರಾಡಕ್ಟ್ ಆದಂತ ಡೈಬೋಕಾಪ್ ಅಂತ ಅಂದ್ಬಿಟ್ಟು, ಡೈಬೋಕಾಪ್, ಇಮ್ಯುನಿಟಿ ಕಾಪ್, ಆಲೋವೆರಾ ಅಂತ ಅಂದ್ಬಿಟ್ಟು 3 ಪದಾರ್ಥಗಳನ್ನ ಯೂಸ್ ಮಾಡಿದ್ದಾರೆ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಡೈಬೋಕಾಪನ್ನ ಹೆಚ್ಚಿನ ಮಟ್ಟದಲ್ಲಿ 3 ತಿಂಗಳು ನಿರಂತರವಾಗಿ ಯೂಸ್ ಮಾಡಿದ್ದಾರೆ. ಆದ್ದರಿಂದ ತುಂಬ ಚೆನ್ನಾಗಿ ಮಿರಾಕಲ್ ರಿಸಲ್ಟ್ ಬಂದಿದೆ. ನೋಡಿ, ಇಂಥ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಜನಪ್ರಿಯ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮಾನ್ ಶ್ರೀ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ನಮ್ಮೆಲ್ಲ ಜನತೆಯ ಮೂಲಕ, ನಮ್ಮೆಲ್ಲ ವಿ ಸ್ಟಾರಿಯನ್ಗಳ ಮೂಲಕ ನಾನು ನನ್ನ ಹೃದಯಾಂತರಾಳದ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಶುಗರ್ ಲೆವೆಲ್ ನನಗೆ 0 ಆಗಿಬಿಟ್ಟಿದೆ. ನಾರ್ಮಲ್ ಸ್ಥಿತಿನಲ್ಲಿ ಬಂದಿದೆ ಇವಾಗ ನಂಗೆ ರಿಪೋರ್ಟ್. ನಾನು ಫಸ್ಟ್ ಮಾಡಿಸಿದಾಗ 5ನೇ ತಿಂಗಳಿಗೆ ಮಾಡಿಸಿದಾಗ ನಂಗೆ 242 ಇತ್ತು ಶುಗರ್. ಆಮೇಲೆ ತಿರ್ಗಾ ನಾನು 2ನೇ ಟೆಸ್ಟ್ ಮಾಡಿಸಿದ್ದು 9ನೇ ತಿಂಗಳಲ್ಲಿ ಮಾಡಿಸಿದೆ, ಅವಾಗ 360 ಜಾಸ್ತಿ ಆಯ್ತು. ಆಮೇಲೆ ತಿರ್ಗಾ ಇವಾಗ ನಾನು ನಿನ್ನೆ ದಿವಸ ಜಸ್ಟ್ 8ನೇ ತಾರೀಕು ಮಾಡಿಸಿದಾಗ ನನಗೆ ಬರೀ 120 ಬಂದಿದೆ. ಇಟ್ ಈಸ್ ನಾರ್ಮಲ್ ವ್ಯಾಲ್ಯೂ ಅಂತ ನಮ್ಮ ಡಾಕ್ಟರ್ ಕೊಟ್ಟಿದ್ದಾರೆ. ಈ ಶ್ರೀನಿಧಿ ಡಯಾಬಿಟಿಕ್ ಕೇರ್ ಅನ್ನೋದು ಇಡೀ ಬ್ಯಾಂಗ್ಳೂರಲ್ಲಿ ಶುಗರ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್. ಇವರು ಡಾಕ್ಟರ್ ಬಂದು ಗಿನ್ನಿಸ್ ದಾಖಲೆ ಆಗೈತೆ, ಗಿನ್ನಿಸ್ ರೆಕಾರ್ಡೆಡ್ ಫಾರ್ ಇದಕ್ಕೆ ಡಯಾಬಿಟಿಕ್. ಸೊ ಇದು ಜಯನಗರ 9th ಬ್ಲಾಕ್ ಅಲ್ಲಿ ಇದೆ ಇದು ಹಾಸ್ಪಿಟಲ್. ಓನ್ಲಿ ಫಾರ್ ಶುಗರ್ ಅಷ್ಟೇ ನೋಡ್ಸೋದು. ಇವರು ನನ್ನ ಫ್ಯಾಮಿಲಿ ಡಾಕ್ಟರ್. ಸೊ ನಿನ್ನೆ ರಿಪೋರ್ಟ್ ಕೊಟ್ಬಿಟ್ಟು ಇದು ಮಾತ್ರ ಏನು ಬೇಡ ಅಂತ ಹೇಳಿದರೆ, ಸೊ ನಾನು ಆದ್ರೂ ವಿ ಸ್ಟಾರ್ದ ಇನ್ನ ಒಂದು 2 ಪ್ರಾಡಕ್ಟ್ ಅದು ಡೈಬೋಕಪ್ಪು ಬೂಮ್ ಕಪ್ಪು ಕಂಟಿನ್ಯೂ ಮಾಡ್ತೀನಿ ಇನ್ನ 1 or 2 months, ಆಮೇಲೆ ಸ್ಟಾಪ್ ಮಾಡ್ಕೊತೀನಿ. ಹಾಯ್ RK ಫ್ಯಾಮಿಲಿ. ನೋಡಿ, ಇಲ್ಲಿ ನಾರಾಯಣ ಸ್ವಾಮಿ ಅಂತ ಹೇಳಿಬಿಟ್ಟು ಅವ್ರಿಗೆ 1 ತಿಂಗಳಿಗೆ ಮುಂಚೆ ನಾನು ಒಂದು ಹೆಲ್ತ್ಗೋಸ್ಕರ ಪ್ರಾಡಕ್ಟ್ ತೊಗೊಂಬಂದಿದ್ದೆ, ಕೊಟ್ಟಿದ್ದೆ. ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಆ ರಿಸಲ್ಟ್ ಏನಂತ ಅವ್ರ ಬಾಯಲ್ಲೇ ನಾವು ಕೇಳೋಣ. ನಾರಾಯಣ ಸ್ವಾಮಿ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ಸರ್, ನೀವು ಏನು ಸಮಸ್ಯೆ ಇತ್ತು, ಏನು ಪ್ರಾಡಕ್ಟ್ ತೊಗೊಂಡ್ರಿ, ಏನು ರಿಸಲ್ಟ್ ಬಂದಿದೆ? ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನನಗೆ 74 ವಯಸ್ಸು. ನನಗೆ ಇದು ಶುಗರ್ ಇತ್ತು, ಮೈ ನವೆ ಇತ್ತು, ಹಾರ್ಟ್ ಟ್ರಬಲ್ ಇತ್ತು, ಆಮೇಲೆ ವೆರಿಕೋಸ್ ವೇಲ್ಸ್ ಇತ್ತು, ಆಮೇಲೆ ಇದು ಕಣ್ಣಿನ ಬಾಧೆ ಇತ್ತು, ಗಂಟಲು ನೋವಿತ್ತು, ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು, BP ಇತ್ತು, ಶುಗರ್ ಇತ್ತು. ಇದಕ್ಕೆಲ್ಲ ಮೇಡಮ್ನವ್ರು ಕೊಟ್ಟರು. 1 ತಿಂಗಳು ಔಷಧಿ ತೊಗೊಂಡೆ. 1 ತಿಂಗಳಲ್ಲಿ ಮೊದಲು ಶುಗರು 300 ಮೇಲೆ ಇತ್ತು ಇವರು ಔಷಧಿ ಕೊಡೋಕೆ ಮುಂಚೆ. ಇವಾಗ ತೊಗೊಂಡ್ಮೇಲೆ 1 ತಿಂಗಳಲ್ಲಿ ಇನ್ನು 100ಗೆ ಬಂದಿದೆ. ಒಳ್ಳೆ ರಿಸಲ್ಟ್ ಬಂದು. ಹಾರ್ಟು ಯಾವಾಗಲೂ ನೋವು ಬರೋದು,
ಹಾರ್ಟ್ ನೋವು ನಿಂತಿದೆ. ಅದು 2 ಸಾರಿ ಫೇಸ್ ಮೇಕರ್ ಹಾಕ್ಸಿದ್ದೀನಿ ಹಾರ್ಟಿಗೆ. ಆಮೇಲೆ